ಅರ್ಜುನ್ ಮುಂದಾಗ್ತಿದ್ದಾರೆ. ಬಾಲಕನನ್ನ ಇವತ್ತು ಅಲ್ಲು ಅರ್ಜುನ್ ಹೈದರಾಬಾದ್ನ ಆಸ್ಪತ್ರೆಯಲ್ಲೇ ಭೇಟಿಯಾಗುವ ಸಾಧ್ಯತೆ ಇದೆ. ಜಾಮೀನು ಸಿಕ್ಕ ಬಳಿಕ ಅಲ್ಲು ಅರ್ಜುನ್ ಆಸ್ಪತ್ರೆಗೆ ಭೇಟಿ ನೀಡ್ತಿರೋದು. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಇದೀಗ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಅಲ್ಲು ಅರ್ಜುನ್ ಅನ್ನೋ ಮಾಹಿತಿ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ ಪ್ರಕರಣದಲ್ಲೇನೆ ಜೈಲಿಗೂ ಹೋಗಿ ಬಂದ್ರು ಅಲ್ಲು ಅರ್ಜುನ್ ಅವರು. ರೆಗ್ಯುಲರ್ ಬೇಲ್ ಕೂಡ ಇದೀಗ ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ಅಲ್ಲು ಅರ್ಜುನ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಾಲ್ತುಳಿತದಲ್ಲಿ ಗಾಯಗೊಂಡ ಬಾಲಕ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಆತನ ಭೇಟಿಗೆ ಖುದ್ದು ಅಲ್ಲು ಅರ್ಜುನ್ ಇವತ್ತು ತೆರಳಿದ್ದಾರೆ. ಸಂದರ್ಭದ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಬೇಲ್ ಸಿಕ್ತು, ಅದಾದ ನಂತರದಲ್ಲಿ ಆಸ್ಪತ್ರೆಗೆ ಭೇಟಿ. ಟೆಕ್ನಿಕಲಿ ಕೂಡ ಇದು ಅವಶ್ಯಕತೆ ಇತ್ತು. ಬೇಲ್ ಸಿಗೋಕೆ ಮುಂಚೆನೆ ಭೇಟಿ ಆದರೆ ಕಾನೂನಾತ್ಮಕ ಸಂಕಷ್ಟ ಕೂಡ ಎದುರಾಗೋ ಸಾಧ್ಯತೆ. ಈ ಭೇಟಿ ಬಗ್ಗೆ, ಅಲ್ಲು ಅರ್ಜುನ್ ಅವರ ಆಸ್ಪತ್ರೆ ಭೇಟಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಆಲ್ರೆಡಿ ಅಲ್ಲು ಅರ್ಜುನ್ ಅಲ್ಲಿಗೆ ಭೇಟಿ ಕೊಟ್ಟಾಗಿದೆ. ಬೆಳಗ್ಗೆ 9:30 ಅಷ್ಟೊತ್ತಿಗೆ ಸಿಕಂದ್ರಾಬಾದ್ನ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀತೇಜ ಅಂತ ಬಾಲಕನ ಹೆಸರು. ರೇವತಿ ಅನ್ನುವಂಥ ಮಹಿಳೆ ಇಲ್ಲಿ ಕಾಲ್ತುಳಿತದಲ್ಲಿ ಏನು ಮೃತಪಟ್ಟಿದ್ರು, ಆಕೆಯ ಪುತ್ರ. ಆತ ಸಿಕ್ಕಾಪಟ್ಟೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು ನೋಡೋದಾದ್ರೆ ಬೇಕಾದಷ್ಟು ಜನ ಸಿನಿಮಾ ನಟರು, ರಾಜಕಾರಣಿಗಳು ಕೂಡ ಆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಬಾಲಕನಿಗೆ ಸಹಾಯ ಹಸ್ತ ನೀಡಿದ್ದಾರೆ. ಅದ್ರ ಜೊತೆ ಅಲ್ಲು ಅರ್ಜುನ್ ಬರ್ತಾರಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಅಲ್ಲು ಅರ್ಜುನ್ ಅವರಿಗೆ ಏನು ಈ ಬಾಲಕನ ಕುಟುಂಬಕ್ಕೆ ಫೈನಾನ್ಷಿಯಲ್ ಹೆಲ್ಪ್, ಹಣಕಾಸಿನ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಚಿಕಿತ್ಸೆಗೂ ಕೂಡ ಸಹಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅಂತೂ ಇಂತೂ ಅಲ್ಲು ಅರ್ಜುನ್ಗೆ ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಆಗಿದೆ. ಈ ಹಿಂದೆ ಅಲ್ಲು ಅರ್ಜುನ್ ಇಲ್ಲಿಗೆ ಬರಬೇಕು ಅಂತ ಇದ್ದಾಗ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ರಾಮ್ ಗೋಪಾಲ್ ಪೇಟ್ ಪೊಲೀಸರು ಅಲ್ಲು ಅರ್ಜುನ್ಗೆ ನೋಟಿಸ್ ಕೊಟ್ಟಿದ್ರು. ಏನಂತಂದ್ರೆ, ನೀವೇನಾದರೂ ಆ ಆಸ್ಪತ್ರೆಗೆ ಹೋಗೋದಾದ್ರೆ, ಕಿಮ್ಸ್ ಆಸ್ಪತ್ರೆಗೆ ಹೋಗೋದಾದ್ರೆ ನೀವು ಮೊದಲೇ ನಮಗೆ ವಿಷಯ ತಿಳಿಸ್ಬೇಕಾಗತ್ತೆ. ಅದು ನಿಮ್ಮದು ಪಬ್ಲಿಕ್ ಅಪಿಯರೆನ್ಸ್ ಆಗೋದ್ರಿಂದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಪೊಲೀಸರು ಇಬ್ಬರಿಗೂ ಮೊದಲೇ ವಿಷಯ ತಿಳಿಸಿ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಆಸ್ಪತ್ರೆಯ ಬೇರೆ ರೋಗಿಗಳಿಗೂ ತೊಂದರೆ ಆಗದೆ ಇರೋ ಹಾಗೆ, ಹಾಗೂ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಏನು ಮುತ್ತಾಕೊಳ್ಳೋದು ಇಂಥದ್ದೆಲ್ಲ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಭೇಟಿಯನ್ನು ಅರೇಂಜ್ ಮಾಡಬೇಕಾಗತ್ತೆ ಅಂತ ನೋಟಿಸ್ ಕೊಟ್ಟಿದ್ರು. ಅಲ್ಲು ಅರ್ಜುನ್ ಆ ಪ್ರಕಾರವಾಗಿ ನಡ್ಕೊಂಡ್ರು. ಅವರು ಪೊಲೀಸರು ಹೇಳ್ದಂಗೆ ನಡ್ಕೊಂಡ್ರು, ಇನ್ಫಾರ್ಮ್ ಮಾಡಿದ್ರು. ಮೊದಲೇ ಅವರು ವಿಧಿಸಿದ್ದಂತಹ ನಿಯಮಗಳಿಗೆ, ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಪೊಲೀಸರು ವಿಧಿಸಿದ್ದಂತಹ ನಿಯಮಗಳಿಗೆ ಒಪ್ಕೊಂಡು ಈಗ ಆ ಭೇಟಿಗೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ. ಆ ಹುಡುಗನನ್ನು ಕೂಡ ಮಾತಾಡಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರಬಹುದು. ಹಾಗೆಯೇ ಈ ವಿಚಾರ, ಅಲ್ಲು ಅರ್ಜುನ್ ವಿಚಾರ, ಈ ಪುಷ್ಪ 2 ಸಂಧ್ಯಾ ಥಿಯೇಟರ್ ಕಾಲ್ತುಳಿತದ ವಿಚಾರ ದೇಶಾದ್ಯಂತ ಸಾಕಷ್ಟು ದೊಡ್ಡ ಸುದ್ದಿಯನ್ನು ಮಾಡಿತ್ತು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇವತ್ತು ನಾವು ನೋಡೋದಾದ್ರೆ ಚಿರಂಜೀವಿ ಕೂಡ ಎಲ್ಲೋ ಒಂದು ಕಡೆ ಒಂದು ಟಾಂಟ್ ಮಾಡಿದ್ರು. ಕೇವಲ ಟ್ಯಾಲೆಂಟ್ ಮಾತ್ರ ಅಲ್ಲ, ಬಿಹೇವಿಯರ್ ಕೂಡ ಮುಖ್ಯ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಇದು ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಏನು ಬಿದ್ದಾಗ ಆಳಿಗೊಂದು ಕಲ್ಲು ಅಂತೀವಲ್ಲ, ಹಂಗಾಗ್ಬಿಟ್ಟಿದೆಯಾ ಅಲ್ಲು ಅರ್ಜುನ್ ಪರಿಸ್ಥಿತಿ ಅನ್ನುವಂಥದ್ದು. ಮತ್ತೊಂದು ಕಡೆ ಪುಷ್ಪ 2 ಹಿಂದಿಯಲ್ಲಿ ಭರ್ಜರಿ ಯಶಸ್ಸನ್ನು ಕಾಣ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಆದರೆ ಅದನ್ನು ಎಂಜಾಯ್ ಮಾಡೋ ಸ್ಥಿತಿನಲ್ಲಿ ಅಲ್ಲು ಅರ್ಜುನ್ ಇಲ್ಲ. ಈ ಸಂಧ್ಯಾ ಥಿಯೇಟರ್ ಕಾಲ್ತುಳಿತದ ಪ್ರಕರಣವೇ ಅಲ್ಲು ಅರ್ಜುನ್ಗೆ ಇನ್ನೂ ಕೂಡ ಒಂದು ರೀತಿಯ ಮನಸ್ಸಿಗೆ ನೋವಾಗಿ ಬಾಧಿಸ್ತಾ ಇದೆ ಅನ್ನೋದನ್ನ ಕಾಣಬಹುದು. ಸ್ಮಿತಾ, ಧನ್ಯವಾದ ಶ್ರೀಲಕ್ಷ್ಮಿ ಮಾಹಿತಿಗಾಗಿ. ಅರ್ಜುನ್ ಮುಂದಾಗ್ತಿದ್ದಾರೆ. ಬಾಲಕನನ್ನ ಇವತ್ತು ಅಲ್ಲು ಅರ್ಜುನ್ ಹೈದರಾಬಾದ್ನ ಆಸ್ಪತ್ರೆಯಲ್ಲೇ ಭೇಟಿಯಾಗುವ ಸಾಧ್ಯತೆ ಇದೆ. ಜಾಮೀನು ಸಿಕ್ಕ ಬಳಿಕ ಅಲ್ಲು ಅರ್ಜುನ್ ಆಸ್ಪತ್ರೆಗೆ ಭೇಟಿ ನೀಡ್ತಿರೋದು. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಇದೀಗ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಅಲ್ಲು ಅರ್ಜುನ್ ಅನ್ನೋ ಮಾಹಿತಿ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ ಪ್ರಕರಣದಲ್ಲೇನೆ ಜೈಲಿಗೂ ಹೋಗಿ ಬಂದ್ರು ಅಲ್ಲು ಅರ್ಜುನ್ ಅವರು. ರೆಗ್ಯುಲರ್ ಬೇಲ್ ಕೂಡ ಇದೀಗ ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ಅಲ್ಲು ಅರ್ಜುನ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಾಲ್ತುಳಿತದಲ್ಲಿ ಗಾಯಗೊಂಡ ಬಾಲಕ
ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಆತನ ಭೇಟಿಗೆ ಖುದ್ದು ಅಲ್ಲು ಅರ್ಜುನ್ ಇವತ್ತು ತೆರಳಿದ್ದಾರೆ. ಸಂದರ್ಭದ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಬೇಲ್ ಸಿಕ್ತು, ಅದಾದ ನಂತರದಲ್ಲಿ ಆಸ್ಪತ್ರೆಗೆ ಭೇಟಿ. ಟೆಕ್ನಿಕಲಿ ಕೂಡ ಇದು ಅವಶ್ಯಕತೆ ಇತ್ತು. ಬೇಲ್ ಸಿಗೋಕ್ ಮುಂಚೆನೆ ಭೇಟಿ ಆದ್ರೆ ಕಾನೂನಾತ್ಮಕ ಸಂಕಷ್ಟ ಕೂಡ ಎದುರಾಗೋ ಸಾಧ್ಯತೆ. ಈ ಭೇಟಿ ಬಗ್ಗೆ, ಅಲ್ಲು ಅರ್ಜುನ್ ಅವರ ಆಸ್ಪತ್ರೆ ಭೇಟಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಆಲ್ರೆಡಿ ಅಲ್ಲು ಅರ್ಜುನ್ ಅಲ್ಲಿಗೆ ಭೇಟಿ ಕೊಟ್ಟಾಗಿದೆ. ಬೆಳಗ್ಗೆ 9:30 ಅಷ್ಟೊತ್ತಿಗೆ ಸಿಕಂದ್ರಾಬಾದ್ನ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀತೇಜ ಅಂತ ಬಾಲಕನ ಹೆಸರು. ರೇವತಿ ಅನ್ನುವಂಥ ಮಹಿಳೆ ಇಲ್ಲಿ ಕಾಲ್ತುಳಿತದಲ್ಲಿ ಏನು ಮೃತಪಟ್ಟಿದ್ರು, ಆಕೆಯ ಪುತ್ರ. ಆತ ಸಿಕ್ಕಾಪಟ್ಟೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು ನೋಡೋದಾದ್ರೆ ಬೇಕಾದಷ್ಟು ಜನ ಸಿನಿಮಾ ನಟರು, ರಾಜಕಾರಣಿಗಳು ಕೂಡ ಆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಬಾಲಕನಿಗೆ ಸಹಾಯ ಹಸ್ತ ನೀಡಿದ್ದಾರೆ. ಅದ್ರ ಜೊತೆ ಅಲ್ಲು ಅರ್ಜುನ್ ಬರ್ತಾರಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಅಲ್ಲು ಅರ್ಜುನ್ ಅವರಿಗೆ ಏನು ಈ ಬಾಲಕನ ಕುಟುಂಬಕ್ಕೆ ಫೈನಾನ್ಷಿಯಲ್ ಹೆಲ್ಪ್, ಹಣಕಾಸಿನ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಚಿಕಿತ್ಸೆಗೂ ಕೂಡ ಸಹಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅಂತೂ ಇಂತೂ ಅಲ್ಲು ಅರ್ಜುನ್ಗೆ ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಆಗಿದೆ. ಈ ಹಿಂದೆ ಅಲ್ಲು ಅರ್ಜುನ್ ಇಲ್ಲಿಗೆ ಬರಬೇಕು ಅಂತ ಇದ್ದಾಗ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ರಾಮ್ ಗೋಪಾಲ್ ಪೇಟ್ ಪೊಲೀಸರು ಅಲ್ಲು ಅರ್ಜುನ್ಗೆ ನೋಟಿಸ್ ಕೊಟ್ಟಿದ್ರು. ಏನಂತಂದ್ರೆ, ನೀವೇನಾದರೂ ಆ ಆಸ್ಪತ್ರೆಗೆ ಹೋಗೋದಾದ್ರೆ, ಕಿಮ್ಸ್ ಆಸ್ಪತ್ರೆಗೆ ಹೋಗೋದಾದ್ರೆ ನೀವು ಮೊದಲೇ ನಮಗೆ ವಿಷಯ ತಿಳಿಸ್ಬೇಕಾಗತ್ತೆ. ಅದು ನಿಮ್ಮದು ಪಬ್ಲಿಕ್ ಅಪಿಯರೆನ್ಸ್ ಆಗೋದ್ರಿಂದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಪೊಲೀಸರು ಇಬ್ಬರಿಗೂ ಮೊದಲೇ ವಿಷಯ ತಿಳಿಸಿ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಆಸ್ಪತ್ರೆಯ ಬೇರೆ ರೋಗಿಗಳಿಗೂ ತೊಂದರೆ ಆಗದೆ ಇರೋ ಹಾಗೆ, ಹಾಗೂ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಏನು ಮುತ್ತಾಕೊಳ್ಳೋದು ಇಂಥದ್ದೆಲ್ಲ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಭೇಟಿಯನ್ನು ಅರೇಂಜ್ ಮಾಡಬೇಕಾಗತ್ತೆ ಅಂತ ನೋಟಿಸ್ ಕೊಟ್ಟಿದ್ರು. ಅಲ್ಲು ಅರ್ಜುನ್ ಆ ಪ್ರಕಾರವಾಗಿ ನಡ್ಕೊಂಡ್ರು. ಅವರು ಪೊಲೀಸರು ಹೇಳ್ದಂಗೆ ನಡ್ಕೊಂಡ್ರು, ಇನ್ಫಾರ್ಮ್ ಮಾಡಿದ್ರು. ಮೊದಲೇ ಅವರು ವಿಧಿಸಿದ್ದಂತಹ ನಿಯಮಗಳಿಗೆ, ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಪೊಲೀಸರು ವಿಧಿಸಿದ್ದಂತಹ ನಿಯಮಗಳಿಗೆ ಒಪ್ಕೊಂಡು ಈಗ ಆ ಭೇಟಿಗೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ. ಆ ಹುಡುಗನನ್ನು ಕೂಡ ಮಾತಾಡಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರಬಹುದು. ಹಾಗೆಯೇ ಈ ವಿಚಾರ, ಅಲ್ಲು ಅರ್ಜುನ್ ವಿಚಾರ, ಈ ಪುಷ್ಪ 2 ಸಂಧ್ಯಾ ಥಿಯೇಟರ್ ಕಾಲ್ ತುಳಿತದ ವಿಚಾರ ದೇಶಾದ್ಯಂತ ಸಾಕಷ್ಟು ದೊಡ್ಡ ಸುದ್ದಿಯನ್ನು ಮಾಡಿತ್ತು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇವತ್ತು ನಾವು ನೋಡೋದಾದ್ರೆ ಚಿರಂಜೀವಿ ಕೂಡ ಎಲ್ಲೋ ಒಂದು ಕಡೆ ಒಂದು ಟಾಂಟ್ ಮಾಡಿದ್ರು. ಕೇವಲ ಟ್ಯಾಲೆಂಟ್ ಮಾತ್ರ ಅಲ್ಲ, ಬಿಹೇವಿಯರ್ ಕೂಡ ಮುಖ್ಯ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಇದು ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಏನು ಬಿದ್ದಾಗ ಆಳಿಗೊಂದು ಕಲ್ಲು ಅಂತೀವಲ್ಲ, ಹಂಗಾಗ್ಬಿಟ್ಟಿದೆಯಾ ಅಲ್ಲು ಅರ್ಜುನ್ ಪರಿಸ್ಥಿತಿ ಅನ್ನುವಂಥದ್ದು. ಮತ್ತೊಂದು ಕಡೆ ಪುಷ್ಪ 2 ಹಿಂದಿಯಲ್ಲಿ ಭರ್ಜರಿ ಯಶಸ್ಸನ್ನು ಕಾಣ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಆದರೆ ಅದನ್ನು ಎಂಜಾಯ್ ಮಾಡೋ ಸ್ಥಿತಿನಲ್ಲಿ ಅಲ್ಲು ಅರ್ಜುನ್ ಇಲ್ಲ. ಈ ಸಂಧ್ಯಾ ಥಿಯೇಟರ್ ಕಾಲ್ ತುಳಿತದ ಪ್ರಕರಣವೇ ಅಲ್ಲು ಅರ್ಜುನ್ಗೆ ಇನ್ನೂ ಕೂಡ ಒಂದು ರೀತಿಯ ಮನಸ್ಸಿಗೆ ನೋವಾಗಿ ಬಾಧಿಸ್ತಾ ಇದೆ ಅನ್ನೋದನ್ನ ಕಾಣಬಹುದು. ಸ್ಮಿತಾ, ಧನ್ಯವಾದ ಶ್ರೀಲಕ್ಷ್ಮಿ ಮಾಹಿತಿಗಾಗಿ.